ಕೋಲಾರ ಕಣ ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಕಣದಲ್ಲಿದ್ದಾರೆ. ಬಿ ಫಾರಂ ಅನ್ನು ದೇವೇಗೌಡರು ಅವರಿಗೆ ಕೊಟ್ಟಿದ್ದಾರೆ. 3 ಜನ ಆಕಾಂಕ್ಷಿಗಳಿದ್ರು. ಆದರೆ ಎಲ್ಲ ಲೆಕ್ಕಾಚಾರವನ್ನು ಒಂದು ರೀತಿಗೆ ರಣಕಣದಲ್ಲಿ ಒಂದು ಸ್ಟ್ರಾಟಜಿಯೊಂದಿಗೆ ಮಲ್ಲೇಶ್ ಬಾಬು ಅವರಿಗೆ ಮೈತ್ರಿ ನಾಯಕರು ಟಿಕೆಟನ್ನು ಕೊಟ್ಟಿದ್ದಾರೆ. ಮಲ್ಲೇಶ್ ಬಾಬುಗೆ ಇವತ್ತು ಬಿ ಫಾರಂ ಅನ್ನು ದೇವೇಗೌಡರು ನೀಡಿದ್ದಾರೆ. ಮಲ್ಲೇಶ್ ಬಾಬುಗೆ ಇಂದು ಬೆಳಿಗ್ಗೆ ಬಿ ಫಾರಂ ಅನ್ನು ದೇವೇಗೌಡರು ದೊಡ್ಡಗೌಡರು ಕೊಟ್ಟಿದ್ದಾರೆ. ಪದ್ಮನಾಭನಗರ ನಿವಾಸದಲ್ಲಿ ಬಿ ಫಾರಂ ಅನ್ನು ಮಲ್ಲೇಶ್ ಬಾಬು ಪಡ್ಕೊಂಡಿದ್ದಾರೆ. ಆ ಮೂಲಕ ಕೋಲಾರದಲ್ಲಿ ಕಾಂಗ್ರೆಸ್ನ ಟಿಕೆಟ್ ಏನು ಎತ್ತ ಅನ್ನೋದು ಇನ್ನೂ ಕೂಡ ಒಂದು ಕ್ಲಾರಿಟಿ ಇಲ್ಲ. ಆದರೆ ಮೈತ್ರಿ ನಾಯಕರ ಟಿಕೆಟ್ ಮಲ್ಲೇಶ್ ಬಾಬುಗೆ ಅವರಿಗೆ ಇವತ್ತು ಬಿ ಫಾರಂ ಕೂಡ ದೇವೇಗೌಡರು ಕೊಟ್ಟಿದ್ದಾರೆ. ಆ ಮೂಲಕ ಕೋಲಾರ ರಣಕಣದಲ್ಲಿ ಬಿ ಫಾರಂ ಅನ್ನು ಪಡೆದಿರುವಂಥ ಮಲ್ಲೇಶ್ ಬಾಬು ಹೇಗೆ ಕೌಂಟರ್ ಕೊಡ್ತಾರೆ ಕಾಂಗ್ರೆಸ್ನ ಅಭ್ಯರ್ಥಿಗೆ ಅನ್ನೋದು ಭಾರಿ ಕುತೂಹಲ ಇದೆ. ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನೋದು ದೊಡ್ಡ ಪ್ರಶ್ನೆ ಇದೆ. ಕೌಂಟರ್ ಕೊಡೋದು ಆಮೇಲೆ ಕೋಲಾರದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಿದೆ ನಾವು ಗಮನಿಸ್ತಾ ಇದೀವಿ. ಇವತ್ತಿಗೂ ಕೂಡ ರಾಜಿ ಸಂಧಾನ ಆಗಿದೆ. ಮುಖ್ಯಮಂತ್ರಿಗಳು ಈ ಅಸಮಾಧಾನಿತರನ್ನ ಅವರ ಅಸಮಾಧಾನ ಶಮನ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ ಅನ್ನೋದೇನೋ ಬಹಿರಂಗ ಆಗ್ತಿದೆ. ಆದ್ರೆ ಯಾರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾರೆ ಅನ್ನೋದ್ರ ಮೇಲೆ ನಿಜವಾಗ್ಲೂ ಅಸಮಾಧಾನ ಮುಗ್ದೋಯ್ತಾ ಅನ್ನೋದು ಡಿಸೈಡ್ ಆಗುತ್ತೆ. ಈಗ JDS ನಿಂದ ಅಂತೂ ಅಭ್ಯರ್ಥಿ ಫೈನಲ್ ಆಗಿದ್ದಾರೆ. ಮಲ್ಲೇಶ್ ಬಾಬು ಕಣದಲ್ಲಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಅವರು ಒಮ್ಮತದಾಗಿರ್ತಾರೆ ಅನ್ನೋದೇ ಬಹಳ ಕುತೂಹಲ.